ಒಂದು ಚಿಕ್ಕ ಹಳ್ಳಿಯಲ್ಲಿ ರಾಘವ್ ಅನ್ನೋ ಒಬ್ಬ ಹುಡುಗ ಇದ್ದ. ಅವನ ಅಪ್ಪ ದಿನಾ ಕೂಲಿ ಕೆಲಸ ಮಾಡ್ತಿದ್ರು. ಅಮ್ಮ ಮನೆ ಮನೆಗೆ ಹೋಗಿ ಕೂಲಿ ಕೆಲಸ, ಬಾಂಡೆ ತಿಕ್ಕುವ ಕೆಲಸ, ಎಲ್ಲ ಮನೆ ಕೆಲಸಗಳನ್ನು ಮಾಡ್ತಿದ್ಲು. ಮನೆಯಲ್ಲಿ ದಿನವೂ ಒಂದೇ ಮಾತು, ಅದೇನೆಂದರೆ ಇವತ್ತು ಊಟಕ್ಕೆ ಸಾಕಾಗುತ್ತಾ, ಊಟಕ್ಕಿಲ್ವಲ್ಲ ಏನು ಮಾಡೋದು ಅಂತ ಅದೇ ಯೋಚನೆ. ಆಗಿರುವಾಗ ರಾಘವ್ ಓದೋಕ್ಕೆ ತುಂಬಾ ಕಷ್ಟಪಡ್ತಿದ್ದ. ಅದೇ ಪರಿಸ್ಥಿತಿ ತುಂಬಾ ಕಷ್ಟ ಇತ್ತು. ರಾತ್ರಿ ಕರೆಂಟ್ ಕೂಡ ಹೋಗ್ತಿತ್ತು. ಅವನು ರಸ್ತೆ ದೀಪದ ಕೆಳಗೆ ಕೂತು ಓದುತ್ತಿದ್ದ. ಒಮ್ಮೆ ಅವನ ಸ್ನೇಹಿತ ಕೇಳಿದ, ಯಾಕಿಷ್ಟು ಕಷ್ಟಪಡ್ತೀಯ ರಾಘವ್ ಅಂತ ಕೇಳ್ತಾನೆ ಅವನ ಫ್ರೆಂಡು. ಆದರೆ ರಾಘವ್ ಹೇಳ್ತಾನೆ, ನಮ್ಮ ಅಪ್ಪ ಅಮ್ಮ ಮತ್ತೆ ಕಷ್ಟ ಯಾವತ್ತೂ ಪಡಬಾರ್ದು. ಆ ಮಾತು ಕೇಳಿ ಅವನ ಸ್ನೇಹಿತನ ಕಣ್ಣಲ್ಲೂ ಕೂಡ ಕಣ್ಣೀರು ಬರುತ್ತೆ. ಹೀಗೆ ದಿನಗಳು ಕಳೀತಾ ಹೋಗ್ತವೆ. RRB ಎಕ್ಸಾಮ್ ಕೂಡ ಹತ್ತಿರ ಬಂದೇ ಬಿಡುತ್ತೆ. ಮನೆಯಲ್ಲಿ ಪುಸ್ತಕ ತಗೊಳ್ಳೋಕ್ಕೂ ದುಡ್ಡಿರಲಿಲ್ಲ. ಅವನ ಹಳೆಯ ಪುಸ್ತಕ ತೆಗೆದುಕೊಂಡು ಅದನ್ನೇ ಓದ್ತಿದ್ದ. ಮೊಬೈಲ್ ಕೂಡ ಅವನ ಹತ್ರ ಇರಲಿಲ್ಲ. ಹೀಗೆ ಲೈಬ್ರರಿಗೆ ಹೋಗಿ ನೋಟ್ಸ್ ಕೂಡ ಬರೀತಿದ್ದ. ಎಲ್ಲರೂ ಅವನನ್ನು ನೋಡಿ ನಗ್ತಾ ಇದ್ರು. ಇವನಿಂದ ಏನಾಗಲ್ಲ ಅಂತ ಎಲ್ಲರೂ ಆಡ್ಕೊಂಡು ನಗ್ತಾ ಇದ್ರು. ಆದರೆ ರಾಘವ್ ಮಾತ್ರ ಒಂದು ಮಾತ್ರ ಮಾತಾಡ್ತಾನೆ ಇರಲಿಲ್ಲ. ಬಡತನ ಶಾಶ್ವತ ಅಲ್ಲ. ಎಕ್ಸಾಮ್ ದಿನ ಹತ್ರ ಬಂದೇ ಬಿಡ್ತು. ಅದೇ ಹಳೆಯ ಶರ್ಟ್, ಚಪ್ಪಲಿ ಕೂಡ ಕಿತ್ತು ಹೋಗಿತ್ತು. ಅವನು ಬರೀಗಾಲಲ್ಲೇ ಹಾಗೆ ಹರಿದು ಹೋಗಿದ್ದ ಹಳೆಯ ಅಂಗಿ ಹಾಕ್ಕೊಂಡು ಎಕ್ಸಾಮ್ ಬರೆಯೋಕ್ಕಂತ ಎಕ್ಸಾಮ್ ಹಾಲ್ ಹತ್ರ ಬಂದಿದ್ದ. ಆದರೂ ಕಾನ್ಫಿಡೆನ್ಸ್ ಮಾತ್ರ ಜಾಸ್ತಿನೇ ಇತ್ತು. ಎಕ್ಸಾಮ್ ಬರೆದು ಮನೆಗೆ ಬಂದ. ರಿಸಲ್ಟ್ ಬರೋವರೆಗೂ ಮತ್ತೆ ಅದೇ ಕೂಲಿ ಕೆಲಸ ಮಾಡತೊಡಗಿದ. ಒಂದಿನ ಬೆಳಗ್ಗೆ ಏನಾಯ್ತೆಂದರೆ ಅವನ ಸ್ನೇಹಿತ ಓಡುತ್ತಾ ಬಂದು ಹೇಳಿದ, ರಾಘವ್ ರಿಸಲ್ಟ್ ಬಂದಿದೆ ಅಂತ. ಆಗ ರಾಘವ್ಗೆ ತುಂಬಾ ಖುಷಿ. ರಾಘವ್ನ ಕೈಗಳು ನಡುಗ್ತಾ ಇದ್ವು. ಅವನು ನಿಧಾನವಾಗಿ ರಿಸಲ್ಟ್ ಓಪನ್ ಮಾಡಿದ. ಅವನ ಕಣ್ಣು ತುಂಬ ನೀರು ಬಂತು. ಏನಂತಂದರೆ ಸೆಲೆಕ್ಟೆಡ್ ಅಂತ ಮೆಸೇಜ್ ಬಂದಿತ್ತು. ಅವನು ಅಮ್ಮನ ಕಡೆ ನೋಡಿದ. ಅಮ್ಮ ಅಳುತ್ತಾ ಅವನನ್ನು ಅಪ್ಪಿಕೊಂಡಳು. ಅಪ್ಪ ಮೊದಲ ಸಲ ಮಗನ ಮುಂದೆ ಅತ್ತರು. ನಮ್ಮ ಕಷ್ಟ ವ್ಯರ್ಥ ಆಗಲಿಲ್ಲ ಮಗ. ಹೀಗೆ ಕೆಲ ತಿಂಗಳುಗಳ ನಂತರ ರಾಘವ್ ರೈಲ್ವೆ ಜಾಬ್ ಕೂಡ ಜಾಯಿನ್ ಆದ. ಮೊದಲ ಸಂಬಳ ಕೂಡ ತಗೊಂಡು ಮನೆಗೆ ಬರ್ತಾನೆ. ಅವನು ಅಮ್ಮನ ಕೈಗೆ ಹಣ ಕೊಟ್ಟು ಹೇಳಿದ, ಇನ್ನು ಮುಂದೆ ನೀನು ಕೆಲಸಕ್ಕೆ ಹೋಗಬೇಡ ಅಮ್ಮ. ಆಗ ಅಮ್ಮ ಅಳುತ್ತಾ ಅವನ ತಲೆಯ ಮೇಲೆ ಕೈ ಇಟ್ಟಳು. ಆ ದಿನ ಆ ಚಿಕ್ಕ ಮನೆಯೊಳಗೆ ಮೊದಲ ಬಾರಿಗೆ ನಿಜವಾದ ಸಂತೋಷ ಬಂದಿತು. ಹೀಗೆ ಬಡತನ ನಿನ್ನ ಪರಿಸ್ಥಿತಿ ಮಾತ್ರ, ನಿನ್ನ ಭವಿಷ್ಯ ಅಲ್ಲ.